ಉನ್ನತ ಹುದ್ದೆಯಲ್ಲಿರ್ತಕ್ಕಂಥ ಇಂಜಿನಿಯರ್, ಡಾಕ್ಟರ್ಸ್, ಅದೇ ಥರ ನಾಯಕರು ರಫೀಕ್ ಸರ್ ಈ ಕಡೆ ನೋಡ್ರಿ. ನಿವೃತ್ತ ಸನ್ಮಾನವನ್ನು ಸ್ವೀಕರಿಸಿರುವಂತ ಎಲ್ಲ ಶಿಕ್ಷಕ ಬಂಧುಗಳಿಗೂ ನಮ್ಮೆಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ಈ ಒಂದು ಕಾರ್ಯಕ್ರಮದ ಪರವಾಗಿ ಅಭಿನಂದನೆಯನ್ನ ಸಲ್ಲಿಸುತ್ತಿದ್ದೀವಿ. ಎಲ್ಲ ಸರ್ಕಾರಿ ಅನುದಾನರಹಿತ ಎಲ್ಲ ಕಾಲೇಜು ಶಿಕ್ಷಕರು ಉಪನ್ಯಾಸಕರಿಗೆ ನಮ್ಮ ಶಾಲಾ ಹಂತದಲ್ಲಿ ನಮ್ಮ ಸಿಆರ್ಪಿಗಳ ಮುಖಾಂತರ ನಮ್ಮ ಶಾಲೆಗೆ ತಲುಪಿಸುವಂತಹ ಒಂದು ವ್ಯವಸ್ಥಿತವಾಗಿರುವಂತಹ ವ್ಯವಸ್ಥೆಯನ್ನು ಮಾಡಲಾಗಿದೆ. ಹಾಗಾಗಿ ಅದರ ಪ್ರಯೋಜನವನ್ನು ನಾವೆಲ್ಲ ಪಡ್ಕೊಳ್ಬೇಕು ಅಂತ ಹೇಳಿ ನಮ್ಮದ ಮುಖ್ಯ ಭಕ್ತ ಈ ಎಲ್ಲಿ ಗೋಪಾಲಕೃಷ್ಣ ಅಡಿಗರು ಹೇಳಿರುವ ಈ ಮಾತಿನಂತೆ ನಾಡನ್ನು ಕಟ್ಟುವ ಮಕ್ಕಳನ್ನು ರೂಪಿಸುವ ಹಾಗೂ ಅವರು ಒಬ್ಬ ಒಳ್ಳೆಯ ನಾಗರಿಕನಾಗಿ ಮಾಡುವ ಇಂದಿನ ಈ ದಿನವನ್ನು ನಾವು ಶಿಕ್ಷಣಕ್ಕೆ ಮೀಸಲು ಎಂದರೆ ಇವತ್ತು ತಪ್ಪಾಗಲಾರದು. ಎಲ್ಲರಿಗೂ ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳನ್ನು ಕೋರುತ್ತಾ ಈ ಕಾರ್ಯಕ್ರಮದ ವೇದಿಕೆ ಮೇಲೆ ಹಾಸನಾಗಿರುವ ನಮ್ಮ ಕ್ಷೇತ್ರದ ಮಾಜಿ ಶಾಸಕರಾದ ನಂದಿಯಲ್ಲಿ ಹಲವಾರು ಕ್ಷೇತ್ರದ ಶಿಕ್ಷಕರಾದ ಮಹೇಶ್ ಬಿ ಪೂಜಾರ್ ಅವರೇ, ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಎಂ ಉಮೇಶ್ ಅವರೇ, ಶ್ರೀ ಕೊಟ್ಯಾಪ್ ಅವರೇ, ಹನುಮಂತ್ ಅವರೇ, ಹನುಮಂತ್ ಅವರೇ, ನನ್ನೊಟ್ಟಿಗೆ ಸೇರಿದಲ್ಲಿ ಈ ವೇದಿಕೆ ಮೇಲೆ ಆಗಮಿಸಿರುವ ನಮ್ಮ ಮಠದ ಅಧ್ಯಕ್ಷರಾದ ಹರಿ ಶಶಿಧರ್ ಅವರೇ, ಹಿರಿಯರು ನನ್ನ ಮಾರ್ಗದರ್ಶಕರಾದ ಪೂಜಾ ಅವರೇ, ಪುತ್ರೇಶ್ ಅಣ್ಣನವರು, ಪುತ್ರೇಶ್ ಅವರೇ, ನಮ್ಮ ಪುರಸಭೆ ಮಾಜಿ ಅಧ್ಯಕ್ಷರಾದ ಬೋಸ್ ಅವರೇ, ಕುಟುಂಬದವರೇ, ನಾಗನವರೇ, ಜಯಗೌಡರೇ, ಮೋಹನ್ ರೆಡ್ಡಿ ಅವರೇ, ನಮ್ಮ ಜ್ಯೋತಿ ಮಲ್ಲಣ್ಣವರೇ, ದುರ್ಬಲ್ಕಣ್ಣವರೇ, ಕೋಟ್ಯಾಪಣ್ಣವರೇ, ಚಂದ್ರನಾಯಕ ಅವರೇ, ಜಯದೇವರೇ ಅವರೇ, ನಮ್ಮ ಶಿವಾನಂದ, ನಮ್ಮದ ಆನಂದ ಅಧ್ಯಕ್ಷರೇ, ವಿಶ್ವಾನಂದ
ಎಲ್ಲ ಗುರುವಂತರವರೇ, ಹಿರಿಯರೇ, ಇಲ್ಲಿ ಸೇರಿರುವ ಎಲ್ಲ ಗುರುಗಳು, ಗುರು ಮಾತರು ಹಾಗೂ ಎಲ್ಲ ನನ್ನ ಪತ್ರಿಕಾ ಮಿತ್ರರೇ, ಇಷ್ಟೇ ನಡೆದಿದ್ದು ಶಿಕ್ಷಕರ ದಿನಾಚರಣೆ. ವೀರಶೈವ ಲಿಂಗಾಯತ ಪಂಚಮ ಶಾಲೆ ಸಭಾಂಗಣ ಏನೋ ಒಂದು ಭವನ ಇದೆ. ಆ ಭವನದಲ್ಲಿ ಶಿಕ್ಷಕರ ದಿನಾಚರಣೆ ಜರುಗಿತು. ದಿನಾಚರಣೆಯ ಉದ್ಘಾಟನೆಯ ಕಾರ್ಯಕ್ರಮವನ್ನು ನೆರವೇರಿಸಿ ಶಾಸಕರಾದಂತಹ ಕೃಷ್ಣ ನಾಯ್ಕರವರು ಮಾತನಾಡಿದರು. ಬಹಳಷ್ಟು ಗೊಂದಲಮಯವಾಗಿತ್ತು ಕಾರ್ಯಕ್ರಮ. ಏನೋ ಶಿಕ್ಷಕರಿವರು ನಿತ್ಯವೂ ಕೂಡ ಮಕ್ಕಳನ್ನು ಬೈದು ಹೇಗೆ ಕ್ಲಾಸ್ನಲ್ಲಿ ಕೂರಿಸ್ತಾರೋ ಅದೇ ರೀತಿಯಾಗಿ BO ಮಹೇಶ್ ಪೂಜಾರಿ ಅವರು ಇವರಿಗೆ ಮೇಷ್ಟ್ರಾಗಿದ್ದರು. ಯಾರು ಹೊರಗೆ ಹೋಗಬೇಡಿ, ಎಲ್ಲರೂ ಬಂದು ಕುಂದ್ರಿ, ಮೇಷ್ಟ್ರು ಯಾರು ಹೊರಗೆ ಹೋಗಬೇಡ್ರಿ, ಮೇಷ್ಟ್ರು ಯಾರು ಎದ್ದು ಹೋಗಬೇಡಿ ಎನ್ನುವಂತಹ ಪದೇ ಮೈಕಾಸೂರನ ಅರ್ಭಟ ಮಾತ್ರ ಕೇಳ್ತಿತ್ತೆ ವಿನಃ ಶಾಸಕರೇನು ಮಾತಾಡಿದ್ರು ಅಂತ ಗೊತ್ತಾಗಲಿಲ್ಲ, ಮುಖ್ಯ ಅತಿಥಿಗಳೇನು ಮಾತಾಡಿದ್ರು ಅಂತ ಗೊತ್ತಾಗಲಿಲ್ಲ. ಗದ್ದಲ ಒಂದು ಸಾರ್ಥಕದ ಸಂದರ್ಭ ಅಂತ ನಾವು ಹೇಳೋದಾದರೆ, ಸಾರ್ಥಕದ ಸಮಯ ಅಂತ ನಾವು ಹೇಳೋದಾದರೆ ಏನು ಬಹಳಷ್ಟು ಜನ ನಿವೃತ್ತ ಶಿಕ್ಷಕರು ಮತ್ತು ಶಿಕ್ಷಕಿಯರನ್ನು ಸನ್ಮಾನಿಸುವುದರ ಮೂಲಕ ಒಂದು ಸಾರ್ಥಕ ಕಾರ್ಯಕ್ರಮವನ್ನು ಮಾಡಿದರು. ಅದು ಮಾತ್ರ ಭಾಳ ಖುಷಿಯಾಯಿತು. ಕೃಷ್ಣ ನಾಯ್ಕರವರು ಮಾತನಾಡಿದ್ದು ಕೂಡ ಬಹಳಷ್ಟು ಅಸ್ಪಷ್ಟವಾಗಿತ್ತು. ಏನು ಮಾತನಾಡಿದರು ಅಂತ ಕೇಳಿಲ್ಲ. ಆದರೆ ಏನು ಬೆಳಗ್ಗೆ ಗುರುಭವನ ಕಟ್ಟಡ ಕಾಮಗಾರಿಗೆ ಭೂಮಿ ಪೂಜೆಯನ್ನು ನೆರವೇರಿಸಿದ್ರು. ಆ ಗುರುಭವನ ಅನುದಾನ ಏನಿದೆ, ಎಷ್ಟಿದೆ ಅಂತ ನನಗೆ ಗೊತ್ತಿಲ್ಲ, ನಿಮಗೂ ಗೊತ್ತಿದೆ. ಆದರೆ ಗುರುಭವನ ಕಟ್ಟಡವನ್ನು ಸಂಪೂರ್ಣವಾಗಿ ಮುಗಿಸುವಂತಹ ಜವಾಬ್ದಾರಿ ನನ್ನದು ಎನ್ನುವಂತಹ ಮಾತನ್ನು ಶಾಸಕರಾದಂತಹ ಕೃಷ್ಣ ನಾಯ್ಕರು ಹೇಳಿದರು. ಅಲ್ಲದೆ ಇನ್ನೊಂದು ಮಾತು ಹೇಳಿದರು, ನಿವೃತ್ತ ಶಿಕ್ಷಕರನ್ನು, ಇಷ್ಟು ಜನ ಗುರುಗಳನ್ನು, ಗುರುಮಾತೆಯರನ್ನು ಸನ್ಮಾನಿಸುವಂತಹ ಸೌಭಾಗ್ಯ ನನ್ನದಾಗಿದೆ. ಇಂತಹ ಒಂದು ಭಾಗ್ಯ ಯಾರಿಗೆ ಸಿಗುತ್ತೋ ಗೊತ್ತಿಲ್ಲ, ಆದರೆ ನನಗೆ ಮಾತ್ರ ಇಂತಹ ಒಂದು ಸೌಭಾಗ್ಯ ಸಿಕ್ಕಿದೆ. ಈ ಒಂದು ನಿವೃತ್ತಿಗೊಂಡಂತಹ ಗುರುಗಳಲ್ಲಿ, ಗುರುಮಾತೆಯರಲ್ಲಿ ನನಗೂ ಕೂಡ 5ನೇ ಕ್ಲಾಸು 4ನೇ ಕ್ಲಾಸು ಓದಿಸಿದಂತಹ ಗುರುಗಳು ಇದ್ದರು. ಅವರನ್ನು ಸನ್ಮಾನಿಸುವಂತಹ ಒಂದು ಸಾರ್ಥಕವಾದಂತಹ ಬದುಕು ನನ್ನದಾಯಿತು, ಅವರ ಆಶೀರ್ವಾದವನ್ನು ಪಡೆದೆ ಎನ್ನುವಂತಹ ಒಂದು ರೀತಿ ಎದೆ ತುಂಬಿ ಹೇಳಿದಂತಹ ಮಾತುಗಳು ಕೂಡ ಕೃಷ್ಣ ನಾಯ್ಕರ ಬಾಯಿಂದ ಒಂದು ರೀತಿ ಭಾವುಕತೆಯನ್ನು ಮೂಡಿಸಿದ್ವು. ಎಲ್ಲ ಗುರುಗಳು ಕೂಡ ಕಾರ್ಯಕ್ರಮ ಏನೋ ಅಚ್ಚುಕಟ್ಟಾಗಿತ್ತು. ಆದರೆ ಮಧ್ಯೆ ಎದ್ದು ಹೋಗ್ತಾ ಇದ್ದರು. ಮಕ್ಕಳ ಸಂಕಟ ಏನು ಅಂತ ಇವರಿಗೆ ಇವತ್ತು ಅರ್ಥ ಆಗಿರಬೇಕು. ಕ್ಲಾಸ್ನಲ್ಲಿ ಕುಳಿತುಕೊಳ್ಳುವಂತಹ ಮಕ್ಕಳ ಸಂಕಟ ಏನು. ಕೇವಲ 1 ಗಂಟೆ 1.5 ಗಂಟೆಯಲ್ಲಿ ಕಾರ್ಯಕ್ರಮ ಮುಗಿಯಿತು. ಆ 1 ಗಂಟೆ 1.5 ಗಂಟೆ ಕೂಡ ಶಿಕ್ಷಕರು ಮತ್ತು ಶಿಕ್ಷಕಿಯರು ಸೇರಿನಲ್ಲಿ ಕುಳಿತುಕೊಳ್ಳಿಲ್ಲ. ಹೊರಗಡೆ ಒಂದು ಗುಂಪು, ಊಟದ ಕಡೆ ಒಂದು ಗುಂಪು, ಏನೋ ಗಜಿಬಿಜಿಯಲ್ಲಿ ಅಂತೂ ಇಂತೂ ಶಿಕ್ಷಕರ ದಿನಾಚರಣೆ ಕಾರ್ಯಕ್ರಮ ಮುಗಿತು. ಈ ಒಂದು ಶಿಕ್ಷಕರ ದಿನಾಚರಣೆಯ ಕಾರ್ಯಕ್ರಮದ ಅಂಗವಾಗಿ ಶಾಸಕರಾದಂತಹ ಕೃಷ್ಣ ನಾಯ್ಕರವರು 2200 ಬ್ಯಾಗನ್ನು ಶಿಕ್ಷಕರಿಗೆ ಉಚಿತವಾಗಿ ವಿತರಿಸಿದರು. ನಿಮ್ಮೊಂದಿಗೆ ನಾನು ಇರ್ತೀನಿ, ಯಾವತ್ತೂ ಕೂಡ ನಿಮ್ಮ ಜೊತೆ ನಾನು ಇರ್ತೀನಿ ಎನ್ನುವಂತಹ ಮಾತನ್ನು ಹೇಳಿದರು. ಬನ್ನಿ ಕೇಳೋಣ, ಅದೇನೋ ಮಾತನಾಡಿದ್ದಾರೆ, ನಿಮಗೂ ಕೂಡ ಏನು ಮಾತನಾಡ್ತಾ ಇದ್ದಾರೆ ಅನ್ನುವಂತಹದ್ದು ಅರ್ಥ ಆಗೋದಿಲ್ಲ. ಆದರೂ ಕೇಳಿ ಉದ್ಘಾಟಕರ ಮಾತುಗಳಲ್ಲಿ. ಟೀಚರ್ಸ್ ಪ್ಲಾಂಟ್ ಸೀಡ್ಸ್ ಆಫ್ ನಾಲೆಜ್. ಮಕ್ಕಳಿಗೆ ಜ್ಞಾನವನ್ನು ಅಭ್ಯಾಸ ವ್ಯಕ್ತಿ ತಮ್ಮ ಜೀವನವನ್ನು ಕೂಡ ಮುಡುಪಾಗಿಟ್ಟು ಇವತ್ತು ನನ್ನ ಕೈಗಳೇ ಎಷ್ಟು ಜನ ಕಲಿತಿದ್ದಾರೆ, ಅವ್ರನ್ನು ಕೂಡ ನಾನು ಉನ್ನತ ಸ್ಥಾನದಲ್ಲಿ ತಗೊಂಡು ಹೋಗಬೇಕು, ಅವರ ಭವಿಷ್ಯದ ಬುನಾದಿ ಕಟ್ಟಬೇಕಂತೇಳಿ ನಾವೆಲ್ಲರೂ ಕೂಡ ತಮ್ಮ ವೈಯಕ್ತಿಕ ಜೀವನವನ್ನೇ ಮುಡುಪಾಗಿಟ್ಟು ಇವತ್ತು ಎಷ್ಟೋ ಹೀರೋಗಳನ್ನು ತಾವು ಈ ಸಮಾಜಕ್ಕೆ ಪರಿಚಯಿಸಿಕೊಂಡಿದ್ದೀವಿ. ಹಾಗಾಗಿ ಎಲ್ಲರಿಗೂ ನಾನು ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ಇವತ್ತು ಒಬ್ಬ ಟೀಚರ್ ಏನೆಲ್ಲ ಮಾಡಬಹುದು ಅಂತ ಹೇಳಿ ಬೇರೆ ಉದಾಹರಣೆ
ಇವತ್ತು ನಾನೇ ಉದಾಹರಣೆಯಾಗಿ ಬಂದಿದ್ದೆ. ನಾನು ಇವಾಗ ಸನ್ಮಾನ ಮಾಡೋ ಟೈಮಲ್ಲಿ ನನಗೆ ನಾನು ಜಸ್ಟ್ ಪಾಸ್ ಔಟ್ ಆದಾಗ ನಾನು 5ನೇ ಕ್ಲಾಸಾಗಿ ಹೋದಾಗ ನಮ್ಮ ಟೀಚರ್ ಅವನ್ನೆಲ್ಲ ನೋಡಿ ನನಗೆ ಎಷ್ಟು ಖುಷಿ ಆಗುತ್ತೆ ಅಂತಂದರೆ, ಮತ್ತೆ ರಿಟೈರ್ಡ್ ಆಗಿ ಈಗ ಅವರು ಜಸ್ಟ್ ಸನ್ಮಾನವನ್ನು ಸ್ವೀಕರಿಸ್ಕೊಂಡು ಒಂಥರ ನೋಡಿ ನನಗೆ ಭಾವುಕನಾದೆ, ಇನ್ನೊಂಥರ ಖುಷಿ, ಭಾವುಕ ಏನಾಗದೆ ಇದೇನವರು ನಮಗೆ ಈ ಮಕ್ಕಳ ಭವಿಷ್ಯ ರೂಪಿಸಿದ ಕೆಲಸವನ್ನು ಅವರು ತಾತ್ಕಾಲಿಕವಾಗಿ ಸ್ಥಗಿತ ಮಾಡ್ತಾರೆ ಅಂತ ಹೇಳೋದು ಬೇಜಾರು. ಎರಡನೇದು ಅವರು ನಿರಂತರವಾಗಿ ಅವರ ಜೀವನದಲ್ಲಿ ಆ ಸೇವೆ ಸಲ್ಲಿಸಿ ಎಷ್ಟೋ ಮಹಾನ್ ವ್ಯಕ್ತಿಗಳು ಮಾಡಿದ್ರು ಅಂತ ಹೇಳೋದು ಖುಷಿ. ಹಾಗಾಗಿ ಇವತ್ತು ಶಿಕ್ಷಕರ ಬಗ್ಗೆ ಎಷ್ಟು ಹೇಳಿದ್ರು ಕೂಡ ಕಡಿಮೆ. ಗೆದ್ದಿದ ತಕ್ಷಣ ನನಗೊಂದು ಗುರು ಭವನ ಬೇಕು ಅಂತ ಹೇಳಿ ನಮ್ಮ ಎಲ್ಲ ಶಿಕ್ಷಕರು ಹೇಳಿದ್ದಾರೆ. ನಾನು ಪ್ರಯತ್ನ ಮಾಡಿದೆ ಯಾವಾಗಲೂ ಹೋಗ್ತಾ ಇರುತ್ತೆ. ಆದರೆ ಇವತ್ತಿನ ಪರಿಸ್ಥಿತಿಯಲ್ಲಿ ಇಲ್ಲಿವರೆಗೂ ಯಾವ ರೀತಿಯ ಗ್ರ್ಯಾಂಟ್ ಇಲ್ಲ. ಬಂದರೆ ಕಲ್ಯಾಣ ಗ್ರ್ಯಾಂಟಲ್ಲಿ ಕೊಡೋಕ್ಕಾಗಲ್ಲ, ಆ ಗ್ರ್ಯಾಂಟಲ್ಲಿ ಕೊಡೋಕ್ಕಾಗೋದಿಲ್ಲ. ಅದರ ಮೇಲೇನೆ ಬೆಲೆ ಬೆಳೆಯಲಾಗ. ಹಾಗೆ ನನಗೆ ಅದರಲ್ಲಿ MLA ಗ್ರ್ಯಾಂಟ್ ಅಂತ ಬರ್ತದೆ. ಆ MLA ಗ್ರ್ಯಾಂಟಲ್ಲಿ ಹಳ್ಳಿಗಳಲ್ಲಿ ಹೋಗುವಾಗ ಕುಡಿ ಗೋಪುರ ಬೆಳೆಯುವ ನಮ್ಮ ಕಾರ್ಯಕ್ರಮಗಳು ಜೊತೆಯಲ್ಲಿ ಏನಾದ್ರು ಒಂದು ಮಾತು ಕೊಟ್ಟಿದ್ದೀನಿ, ಆ ಮಾತು ತಪ್ಪಲು ಬೇಡ ಅಂತ ಹೇಳಿ ನಾನು ಇವತ್ತು ತಮ್ಮ ನಿಧಿಯಿಂದ ಬರುತ್ತೋ ಅದನ್ನು ಕೂಡ ನಾನು ತಗೊಂಡು ಜೊತೆಯಲ್ಲಿ ನಾನು ಯಾವ ರೀತಿ ಯಾವ ಹಣವನ್ನು ನಾನು ಅದನ್ನು ಉಪಯೋಗ ಮಾಡಿ ಹಾಕ್ತೀನಿ ನನಗೆ ಗೊತ್ತಿಲ್ಲ. ಬಟ್ ಅದು ಹಾಕಿ ಕೆಲವೇ ದಿನಗಳಲ್ಲಿ ನಾವು ತಮ್ಮ ಕನಸಿನ ಗುರುವನ್ನು ಕಳಿಸ್ಕೊಡಕ್ಕೆ ಶಿಕ್ಷಕರ ಬಗ್ಗೆ ಬಹಳಷ್ಟು ಗೌರವ ಇಟ್ಟುಕೊಂಡಂಥವರು. ಅವರಿಗೆ ಎಲ್ಲ ಶಿಕ್ಷಕರು ಸೇರಿ ಇನ್ನು ಜನ್ಮ ದಿನಾಚರಣೆಯನ್ನು ನಾವು ಆಚರಿಸ್ತೇವೆ ಅಂತ ಹೇಳಿದಂಥ ಸಂದರ್ಭದಲ್ಲಿ ಅವರು ನನ್ನ ಜನ್ಮ ದಿನಾಚರಣೆ ಬೇಡ, ನನ್ನ ದಿನವನ್ನು ಶಿಕ್ಷಕರ ದಿನಾಚರಣೆಯನ್ನಾಗಿ ನಾವು ಮಾಡೋಣ ಅಂತ ಹೇಳಿದ್ರಿಂದ ನಿರಂತರವಾಗಿ ಅದರಿಂದ ಇಲ್ಲಿವರೆಗೆ ಈ ಶಿಕ್ಷಕರ ದಿನಾಚರಣೆ ನಡೀತಾ ಬಂದಿದೆ. ಶಿಕ್ಷಕ ಕೆಲಸ ಏನು ಅಂತಂದು ಹೇಳಿದರೆ ಡಾಕ್ಟರ್ ರಾಧಾಕೃಷ್ಣ ಅವರು ಹೇಳ್ತಿದ್ರು, ಶಿಕ್ಷಕನ ಕೆಲಸ ಬರೀ ಪಾಠ ಮಾಡೋದಲ್ಲ. ದಿ ಪ್ರೊಫೆಷನ್ ಆಫ್ ಟೀಚರ್ ಇಸ್ ನಾಟ್ ಓನ್ಲಿ ಟೀಚ್ ಸ್ಟೂಡೆಂಟ್, ಜಸ್ಟ್ ಟು ಮೇಕ್ ದ ಶೇಪ್ ಆಫ್ ದಿ ಚೈಲ್ಡ್ ಅಂತಂದು ಹೇಳ್ತಿದ್ರು. ಅಂದರೆ ಒಬ್ಬ ಪಾಠ ಮಾಡಿ ಹೋಗೋದಲ್ಲ, ಆ ಹುಡುಗನನ್ನ ಮೂರ್ತಿಯನ್ನಾಗಿ ಮಾಡ್ತಕ್ಕಂಥ ಕೆಲಸ ಕೂಡ ಅದಾಗಿತ್ತು. ಬಹಳಷ್ಟು ರಾಷ್ಟ್ರಗಳಿಗೆ ಅಂಬಾಸಿಡರ್ ಆಗಿ ಕೆಲಸ ಮಾಡ್ತಂಥ ಇವರು ದೊಡ್ಡ ದೊಡ್ಡ ಕಾಲೇಜಿನಲ್ಲಿ, ಮದ್ರಾಸಿನ ಪ್ರೆಸಿಡೆಂಟಿ ಕಾಲೇಜಿನಲ್ಲಿ ಕೂಡ ಅವರು ಪ್ರೊಫೆಸರ್ ಆಗಿ ನಮ್ಮೆಲ್ಲರಿಗೂ ಶಿಕ್ಷಕ ದಿನಾಚರಣೆ ಶುಭಾಶಯ ತಿಳಿಸುತ್ತಾ, ಈ ದೇಶ ಹೇಗೆ ಇರಬೇಕು ಅನ್ನುವಂಥದ್ದನ್ನ 4 ಗೋಡೆಯಲ್ಲಿ ನಿರ್ಧರಿಸುತ್ತದೆ ಅನ್ನುವಂಥದ್ದನ್ನ ಅನೇಕ ಹಿರಿಯರು ಹೇಳ್ತಾರೆ. ಆದರೆ ಎಲ್ಲರಿಗಿಂತ ಮುಖ್ಯವಾಗಿ ಈ ದೇಶದ ಅತ್ಯಂತ ಮಹತ್ವವಾದ ಹುದ್ದೆ ಅನ್ನುವಂಥದ್ದಾದ್ರೆ ಅದು ಶಿಕ್ಷಕ. ಯಾದೀದ ಹೆಡ್ ಮಾಸ್ಟರ್ ಸೋ ಇಸ್ ದ ಸ್ಕೂಲ್ ಎನ್ನುವಂತೆ
ಶಾಲೆ ಎನ್ನುವಂಥದ್ದನ್ನ ಮತ್ತು ಈ ದೇಶದ ಭವಿಷ್ಯವನ್ನು ಸಹಿತ ನಾಲ್ಕು ಗೋಡೆಗಳ ಒಳಗಡೆಗೆ ಇರುವಂತದ್ದಿದೆ. ಕಾರಣಕ್ಕೋಸ್ಕರ ಒಬ್ಬ ಭಾರತ್ ಕವಿ ಹೇಳಿದ ಹಾಗೆ ಒಬ್ಬ ಶಿಕ್ಷಕ ಆಗ್ಬೇಕಂದ್ರೆ ಹಿಂದಿನ ಜನರ ಪುಣ್ಯ ಮಾಡಿದ್ರೆ ಮಾತ್ರ ಈ ಜನದ ಶಿಕ್ಷಕ ಆಗ್ತಾರಂತೆ ಅನ್ನುವಂಥದ್ದನ್ನ